2 years, many for party registration and many he had faced many challenges to get the party registered. As of a normal, average family, but fighting for the country and the nation to build up the. So now, as a grateful and as of his blessing, he is giving me the Telangana and Andhra the work to next for the elections which have been happening in this month for municipal Greater Hyderabad elections, and the ground to give the B-Farm authorities and party authorities to me. I am very thankful for it. The treatment has been conducted for this purpose and electing me the Hyderabad and Andhra state and the party president and other members of the party. ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ಏನಿವತ್ತು ದೇಶದಲ್ಲಿ ಚುನಾವಣೆ ನಡೀತಾ ಇದೆಯೋ, ಈಗ ನಾವು ಹೊಸದಾಗಿ ನೋಂದಣಿಯಾಗಿ ಪಡೆದಂತ ಒಂದು ಪಕ್ಷ ಎಲ್ಲ ಚುನಾವಣೆಗಳನ್ನು ಎದುರಿಸಬೇಕು ಅಂತ ಒಂದು ಉದ್ದೇಶಕ್ಕೋಸ್ಕರ ನಾವು ಈ ಒಂದು ಪತ್ರಿಕಾಗೋಷ್ಠಿಯ ಮುಖಾಂತರ ನಾವು ತಲುಪಿಸೋಕ್ಕೋಸ್ಕರ ಈ ಮಾಧ್ಯಮವನ್ನು ನಾವು ಆಹ್ವಾನಿಸಿದ್ದೀವಿ. ಸೊ ಇದರಲ್ಲಿ ಟಿವಿ ಮಾಧ್ಯಮದವರಿದ್ದಾರೆ, ದಿನಪತ್ರಿಕೆದವರಿದ್ದಾರೆ. ಸೊ ಹಾಗಾಗಿ ಇವತ್ತು ಮತ್ತೊಮ್ಮೆ ನಾನು ಒಂದು ನಿಮ್ಮ ಮುಂದೆ ನಾವು ಪಾಯಿಂಟ್ಸ್ ಹೇಳ್ತಾ ಇದ್ವಿ. ಏನಿವತ್ತು 349 ವಾರ್ಡ್ಗಳನ್ನು ವಿಭಜನೆ ಮಾಡಿ ಅದಕ್ಕೆ ಮೀಸಲಾತಿಗಳು ಸಹ ಆಗಿ ಇವತ್ತು ಸಿದ್ಧತೆ ಮಾಡಿಕೊಂಡು ಚುನಾವಣೆಗೆ ಸಿದ್ಧತೆ ಮಾಡಿಕೊಂಡಿದೆ ಸರ್ಕಾರ. ಅದು ತನ್ನದೇ ರೀತಿಯಲ್ಲಿ ನಡೀತಾ ಇದೆ. ಈ ಒಂದು ಚುನಾವಣೆಗೆ ನಾವು ನಮ್ಮ ಜನತಾ ಚಳವಳಿ ಭಾರತ ಪಕ್ಷದಿಂದ ಎಲ್ಲಾ 349 ವಾರ್ಡ್ಗಳಿಗೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ವಿಚಾರಕ್ಕೆ ನಾವು ನಿಮ್ಮ ಮುಖಾಂತರ ತಿಳಿಸ್ತಾ ಇದ್ದೀವಿ. ಅದೇ ರೀತಿ ರಾಜ್ಯದ 2 ಉಪಚುನಾವಣೆಗಳು ಬಂದವೆ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ. ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪರು ಮತ್ತು ಬಾಗಲಕೋಟೆಯಲ್ಲಿ NY ಮೇಟಿ ಅವರು ತೀರ್ಕೊಂಡಿದ್ದ ಒಂದು ವಿಚಾರಕ್ಕೆ 6 ತಿಂಗಳ ಒಳಗೆ ಚುನಾವಣೆ ಎದುರಿಸಬೇಕಾಗಿದೆ. ಈಗಾಗಲೇ 2 ತಿಂಗಳಾಗಿದೆ. ಯಾವ ಬೇಕಾದ್ರೂ ಚುನಾವಣೆ ಆಗ್ಬೋದು. ಅದಕ್ಕೂ ಸಹ ನಾವು ಚುನಾವಣಾ ಉಸ್ತುವಾರಿಗಳನ್ನು ಮತ್ತು ಅಭ್ಯರ್ಥಿಗಳನ್ನು ವಿಚಾರವಾಗಿ ನಿಮ್ಮ ಮುಂದೆ ನಾವು ಹೇಳ್ತಾ ಇದ್ದೀವಿ. ಮತ್ತೆ ಪಂಚರಾಜ್ಯಗಳ ವಿಚಾರ ಅಂತ ಬಂದಾಗ ಇವತ್ತೇನು ದೇಶಾದ್ಯಂತ ಕಾಲಮಿತಿ ತದನಂತರ ಜನರಲ್ ಎಲೆಕ್ಷನ್ ಏನ್ ನಡೀತಾ ಇದೆಯೋ, ಈಗ ಅಸ್ಸಾಂ ಇದೆ, ಪಶ್ಚಿಮ ಬಂಗಾಳ ಇದೆ, ಕೇರಳ ಇದೆ, ತಮಿಳುನಾಡು ಇದೆ, ಪುದುಚೇರಿ, ಈ ಒಂದು ವಿಧಾನಸಭಾ ಕ್ಷೇತ್ರಗಳ ನಿಯೋಜಕರಾಗಿ ಉಸ್ತುವಾರಿಗಳಾಗಿ ನಾವು ಆಯ್ಕೆ ಮಾಡ್ಬೇಕಂತ ನಾವೆಲ್ಲ ತೀರ್ಮಾನ ಮಾಡಿದ್ದೀವಿ. ಅದನ್ನು ಸಹ ನಿಮಗೆ ಪತ್ರಿಕಾಗೋಷ್ಠಿ ಮುಖಾಂತರ ನಿಮಗೆ ಹೇಳ್ತಾ ಇದ್ದೀವಿ. ಸೊ ಈ ಮೇಲಿನ ಎಲ್ಲಾ ವಿಚಾರಗಳ ಕುರಿತು ಮಹತ್ವದ ನಿರ್ಣಯಗಳನ್ನು ಕೈಗೊಳ್ಳಲಾಗಿದೆ. ನಮ್ಮ